ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಹೆಸರು ಮಿಥುನ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾನಲಲ್ಲಿ ಬಳ್ಳಾರಿ ಸ್ಪೆಷಲ್ ಮಂಡಕ್ಕಿ ಮಿರ್ಚಿ ಕೇಳಿದ್ರೆ ಆ ಬಳ್ಳಾರಿ ಸ್ಟೈಲಲ್ಲಿ ಮಿರ್ಚಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀರಾ. ಸೊ ಈಗ ನಾನು ಮಾಡ್ತಾ ಇರೋದು ಬಳ್ಳಾರಿ ಸ್ಟೈಲಲ್ಲಿ, ಬಟ್ ನಿಮ್ಮ ಮನೆಯಲ್ಲಿರೋ ಹಿಟ್ಟೇನೆ ಬಳ್ಳಾರಿ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಸೊ ಈಗ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಜೀರಿಗೆ ತಗೊಳ್ಳಿ. ಸೊ ಅದಾದಮೇಲೆ 2 ಟೇಬಲ್ ಸ್ಪೂನ್ ಕಡಲೆ ತಗೊಳ್ಳಿ. ಸೊ ಕಡಲೆ ತಗೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಸೊ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ರೆ ಸರಿ ಹೋಗುತ್ತೆ. ಕೆಲವೊಬ್ರು ಜೀರಿಗೆ ಉಪ್ಪು ಮಾತ್ರ ಹಾಕ್ತಾರೆ, ಬಟ್ ಆ ಥರ ಮಾಡೋದ್ರಿಂದ ಬಾಯಿ ಕೊಡ್ದಂಗೆ ಆಗುತ್ತೆ. ಸೊ ಕಡಲೆ ಹಾಕಿದ್ರೆ ಆ ಥರ ಪ್ರಾಬ್ಲಮ್ ಇರಲ್ಲ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಈಗ ಅದನ್ನು ಮೆಣಸಿನ್ಕಾಯಿಗೆ ತುಂಬ ಪ್ರೊಸೆಸ್ ಹೇಗೆ ಅಂತ ನೋಡೋಣ. ಒಂದು ಪಿನ್ನು ಇಲ್ಲ ಅಂದರೆ ಚಾಕ್ ತಗೊಂಡು ಸೊ ಈ ಥರ ಗೀಚ್ರಿ ಮೇಲಿಂದ ಕೆಳಗಿನ ತನಕ ಮೆಣಸಿನ್ಕಾಯಿ. ಸೊ ಒಂದು ಸೇಫ್ಟಿ ಪಿನ್ನು ಇಲ್ಲ ಅಂದರೆ ಒಂದು ಚಾಕು ತಗೊಂಡು ಈ ಥರ ಗೀಚ್ಕೊಂಡು ಎಲ್ಲ ಮುಂಚೆನೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನನ್ಗೆ ಯಾಕೋ ಈ ಬೆಂಗಳೂರಲ್ಲಿ ಕಡಲೆ ಹಿಟ್ಟು ಇಷ್ಟ. ಅದೊಂಥರ ಸಾಫ್ಟ್ ಆಗಿ ಮೆಕ್ಕೆಜೋಳದ ಹಿಟ್ಟು ತರ ಇರುತ್ತೆ, ಅದೊಂಥರ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ, ಬೋಂಡ ಮೆತ್ತಗಿರುತ್ತೆ. ಸೊ ಹಂಗಾಗಿ ಅಮ್ಮ ಊರಿಂದ ಬರ್ತಾ ಇದ್ರು, ನಮ್ಮ ಅಮ್ಮನ ಕೈಲಿ ತರಿಸಿದ್ದೀನಿ ಈ ಹಿಟ್ಟು. ನೀವು ಕಡಲೆಬೇಳೆ ಇದ್ರೆ ಮನೆಯಲ್ಲಿ ಅದನ್ನ ಮಿಷಿನ್ ಮಾಡಿಸ್ಕೊಂಡು ಇಟ್ಕೊಳ್ಳಿ, ಅದ್ರಲ್ಲಿ ಮಾಡಿ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈ ಡಿಮಾರ್ಟಲ್ಲೂ ಅಷ್ಟೇನೆ ಚೆನ್ನಾಗಿರಲ್ಲ ಹಿಟ್ಟು. ಸೊ ನಮ್ಮ ಬಳ್ಳಾರಿಲಿ ಮಂಡಕ್ಕಿ ಮಿರ್ಚಿ, ಒಗ್ಗರಣೆ ಮಿರ್ಚಿನೇ ಅಂದರೆ ಫೇಮಸ್ಸು. ಸೊ ಈ ಬಳ್ಳಾರಿ ಸ್ಟೈಲಲ್ಲಿ ಒಂದ್ಸಲ ಮಾಡಿ ನೋಡಿ, ಇನ್ನೊಂದ್ಸಲ ನೀವು ಮರೆಯೋದೇ ಇಲ್ಲ ಈ ಟೇಸ್ಟ್ನ. ಹಾಗೇನೆ ಬಳ್ಳಾರಿ ಸ್ಪೆಷಲ್ ಇನ್ನೂ ಏನಾದರೂ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ಮಾಡಿ ವಿಡಿಯೋ ಮಾಡಿ ಚಾನಲ್ ಅಲ್ಲಿ ಹಾಕ್ತೀನಿ. ಸೊ ಈಗ ಈ ಮೆಣಸಿನ್ಕಾಯಿ ಗೀಚ್ ಇಟ್ಕೊಂಡಿದ್ವಲ್ಲ, ಸೊ ಈಗ ಮಸಾಲ ತುಂಬೋದು ಹೇಗೆ ಅಂತ ನೋಡೋಣ. ಸೊ ಕಡಲೆ, ಜೀರಿಗೆ, ಉಪ್ಪು ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ ಬಾಯಿ ಇಂಚೂರು ಈಗ ಅಗ್ಲ ಮಾಡಿಬಿಟ್ಟು 1-2 ಹೆಬ್ಬೆಟ್ಟಲ್ಲಿ ಈ ಥರ ತಗೊಂಡು ಒಳಗಡೆ ತುಂಬ್ಕೊಳ್ಳಿ. ಜಾಸ್ತಿ ತುಂಬಕ್ಕೆ ಹೋಗ್ಬೇಡಿ, ಬಾಯಿ ಅಗ್ಲ ಆಗಿಬಿಟ್ರೆ ಸೊ ಎಲ್ಲ ಆಚೆಗೆ ಬಂದ್ಬಿಡುತ್ತೆ. ಒಂಚೂರು ತುಂಬಿಟ್ಟು ಹಾಗೆ ಅದನ್ನ ಕ್ಲೋಸ್ ಮಾಡಿ ಮೆಣಸಿನ್ಕಾಯ್ದು. ಸೊ ಈಗ ಈ ಥರ ನೋಡ್ತಾ ಇದ್ದೀರಾ, ಈ ಥರ ಒಂಚೂರು ಅಗ್ಲ ಮಾಡಿಬಿಟ್ಟು ಒಂಚೂರು ತುಂಬಿ ಹಂಗೆ ಕ್ಲೋಸ್ ಮಾಡಿ. ಜಾಸ್ತಿ ತುಂಬಿದ್ರೆ ಏನಾಗುತ್ತೆ, ಎಲ್ಲ ಆಚೆ ಬಂದ್ಬಿಟ್ಟು ಬಾಯಿ ಬಿಟ್ಕೊಂಡು ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಇನ್ನೊಂದಿಲ್ಲಿ ಈಗ ನಾನು ತುಂಬ್ತಿರೋ ಮೆಣಸಿನ್ಕಾಯಿ ತುಂಬಾ ಖಾರ ಇದೆ ಇದು, ಬಟ್ ನಾವು ಖಾರ ತಿಂತೀವಿ ಅಂತ ನಾನು ಬೀಜ ತೆಗಿತಾ ಇಲ್ಲ. ಸೊ ಒಂದ್ ವೇಳೆ ನೀವು ಖಾರ ತಿಂದಿಲ್ಲ ಅಂದ್ರೆ ಬೀಜ ತಕ್ಕೊಳ್ಳಿ, ಇಲ್ಲಾಂದ್ರೆ ತಿನ್ನಕ. ಸೊ ಇನ್ನೊಂದು ಬೋಂಡ ಮೆಣಸಿನ್ಕಾಯಿ ಬರುತ್ತಲ್ಲ, ಅದೇನು ಖಾರ ಕಮ್ಮಿ ಇರುತ್ತೆ, ಬೀಜ ತೆಗಿಬೇಕಾಗಿಲ್ಲ. ಸೊ ಈಗ ನಾವು ಹಿಟ್ಟೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಸೊ ನಾನಿಲ್ಲಿ 1 ಬೌಲ್ವರೆಗೂ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸೊ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದಾದ್ಮೇಲೆ ನೀವು ಅಜ್ವಾನ ಹಾಕ್ಕೊಳ್ಳಿ. ಸೊ ಅಜ್ವಾನ ಹಾಕೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಇರಲ್ಲ. ಸೊ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚಿಟಿಕೆ ಸೋಡಾ ಪುಡಿ ಹಾಕ್ಕೊಳ್ಳಿ. ಸೊ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕೊಂಡ್ಬಿಟ್ಟು ಈಗ ನೀರು ಹಾಕಿ ಕಲ್ಸ್ಕೊಳ್ಳೋಣ. ಸೊ ಇಲ್ಲಿ ಹಿಟ್ಟು ಬಂದ್ಬಿಟ್ಟು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಬಾರ್ದು, ಹಂಗಂತ ಜಾಸ್ತಿ ತೆಳುವಾಗೂ ಕಲಿಸ್ಬಾರ್ದು. ತೆಳುವಾಗಿ ಕಲಿಸಿದ್ರೆ ಸೊ ಮೆಣಸಿನ್ಕಾಯಿಗೆ ಹಿಟ್ಟು ಹಿಡಿಯಲ್ಲ. ಸೊ ಈ ಥರ ನೋಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ. ಸೊ ಗಟ್ಟಿಯಾಗೂ ಇರಬಾರ್ದು, ಹಂಗಂತ ತೆಳುವಾಗಿ ಇರಬಾರ್ದು. ಮೆಣಸಿನ್ಕಾಯಿಗೆ ಚೆನ್ನಾಗಿ ಅಪ್ಲೈ ಆಗಬೇಕು, ಆ ಥರ ಇರಬೇಕು. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸರಿ ಹೋಗುತ್ತೆ. ಸೊ ಈಗ ನಾವು ಎಣ್ಣೆ ಕಾದಿದೆಯಲ್ಲ ಅಂತ ನೋಡೋಣ. ಒಂಚೂರು ಕಡಲೆ ಹಿಟ್ಟು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ನೋಡೋಣ. ಸೊ ಅದು ಬೇಗ ಮೇಲೆ ಇದ್ರೆ ಎಣ್ಣೆ ಕಾದಂಗೆ. ಸೊ ಜಾಸ್ತಿ ಕಾಯಿಸ್ಬೇಡಿ, ಎಣ್ಣೆ ಮೀಡಿಯಂ ಫ್ಲೇಮಲ್ಲೇ ಕಾದಿರಬೇಕು. ಇವಾಗ ಇದರಲ್ಲಿ ಮೇಯ್ನು ಬೋಂಡ ಒಂಚೂರು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕಾದಿರೋ ಎಣ್ಣೆನ ಒಂಚೂರು ಹಿಟ್ಟಿಗೆ ಹಾಕ್ಬಿಟ್ಟು ನೀವು ಸೊ ನೀಟಾಗಿ ಕಲಸಿ. ಸೊ ಸಖತ್ತಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾದಿದೆ. ಸೊ ನೀವು 2 ಫಿಂಗರ್ ಮಧ್ಯೆ ಮೆಣಸಿನ್ಕಾಯಿನ ಇಟ್ಕೊಂಡು ಹೆಬ್ಬೆಟ್ಟು ಹಿಂದ್ಗಡೆ ಇಟ್ಕೊಳ್ಳಿ. ಸೊ 2 ಫಿಂಗರ್ ಮಧ್ಯೆ ಮೆಣಸಿನ್ಕಾಯಿನ ಇಟ್ಕೊಂಡು ಸೊ ಈ ಥರ ಹಿಟ್ಟು ಹಚ್ಕೊಂಡು ಹಾಕಿ. ಸೊ ಈ ಥರ ಹಾಕೋದ್ರಿಂದ ಸೊ ಸೆಂಟ್ರಲ್ಲಿ ಹಿಟ್ಟಾಗಲ್ಲ, ಹಂಗೆ ಸೈಡಲ್ಲಿ ಮಾತ್ರ ಆಗುತ್ತೆ. ಸೊ ಆಗ ಚೆನ್ನಾಗಿ ಬೇಯುತ್ತೆ ಒಳಗಡೆ. ಒಂದು ವೇಳೆ ಕೆಲವೊಬ್ರು ಫುಲ್ ಮುಣಗಿಸ್ಬಿಡ್ತಾರೆ ಮೆಣಸಿನ್ಕಾಯಿನ, ಆ ಥರ ಮುಣಗಿಸೋದ್ರಿಂದ ಏನಾಗುತ್ತಂದ್ರೆ ಸೊ ಒಳಗಡೆ ಸರಿಯಾಗಿ ಬೇಯಲ್ಲ. ಇನ್ನೊಂದು ಇಲ್ಲಿ ಎಣ್ಣೆ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಬೇಕು, ಮೀಡಿಯಂ ಫ್ಲೇಮಲ್ಲಿ ಇದ್ದಾಗಲೇ ಹಾಕಬೇಕು. ಜಾಸ್ತಿ ಕಾದಿದ್ರೆ ಎಣ್ಣೆ ಏನಾಗುತ್ತಪ್ಪ ಅಂದರೆ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಕೆಂಪಗಾಗಿ ರೋಸ್ಟ್ ಆಗೋಗ್ಬಿಡುತ್ತೆ. ಸೊ ಈ ಥರ ಒಂದು ಸೈಡ್ ಆದಮೇಲೆ ಫ್ರೈ ಆದಮೇಲೆ ಇನ್ನೊಂದ್ಸಲ ನಾವು ಸೊ ತಿರುವಾಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಸೊ ಈಗ ತಿರುವಾಕೊಳ್ಳಿ. ಸೊ ನೀವು ಹೇಳಿದ್ನಲ್ಲ, ಹೆಬ್ಬಟ್ಟು ಹಿಂದ್ಗಡೆ ಇಟ್ಕೊಂಡು ಬೆರಳು ಮಧ್ಯೆ ಮೆಣಸಿನ್ಕಾಯಿ ಇಟ್ಕೊಂಡು ಈ ಥರ ಅಪ್ಲೈ ಮಾಡಿ ಹಾಕಿ ಹಿಟ್ಟನ್ನ ಸಖತ್ತಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಆಗಿದೆ ಅಲ್ವಾ? ನೋಡ್ಬೇಕಾದ್ರೆ ತಿನ್ಬೇಕು ಅನ್ಸುತ್ತಲ್ವಾ? ಸೊ ನಾನಿಲ್ಲಿ ಎಣ್ಣೆ ಕಮ್ಮಿ ಹಾಕಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದು ಫೈನಲ್ ರಿಸಲ್ಟು ತೆಗಿತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ. ಸೊ 2 ಸೈಡು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಬೋಂಡ ಮಾಡಿದಾಗ ಈ ಸ್ಟೈಲಲ್ಲಿ ಮಾಡಿ ಸಖತ್ತಾಗಿರುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.